ಪದ್ಮಾಸನದಲ್ಲಿ ಅನುಲೋಮ ವಿಲೋಮ ಮಾಡ್ತಿದ್ದಾರೆ. ಸದೃಢತೆಯನ್ನು ಕಾಪಾಡುತ್ತೆ. ಸೂರ್ಯ ನಮಸ್ಕಾರದ ವಿವಿಧ ಭಂಗಿಗಳನ್ನು ಸ್ವಾಮಿಗಳು ಹಾಕುತ್ತಿದ್ದಾರೆ. ಮುಂದಿನ ಅಭ್ಯಾಸ ಪಶ್ಚಿಮೋತ್ತಾಸನವನ್ನು ಮಾಡುತ್ತಿದ್ದಾರೆ. ಸಕ್ಕರೆ ಕಾಯಿಲೆಗೆ ತುಂಬಾ ಸಹಾಯಕಾರಿ ಆಸನ. ಅಂಗಾಸನ, ಮಾಡುತ್ತಿದ್ದಾರೆ. ಮೇಲಕ್ಕೆ ಎತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಎರಡೂ ಕೈಗಳನ್ನು ಭುಜದ ಮೇಲೆ ಇಟ್ಟುಕೊಳ್ಳಿ. ಮೊಣಕೈಗಳನ್ನು ಮೊದಲು ಮುಂದಕ್ಕೆ ತಿರುಗಿಸಿ. ಉಸಿರನ್ನು ಹೊರಗೆ ಹಾಕುತ್ತಾ ಎರಡೂ ಕೈಗಳನ್ನು ದೇಹದ ಬಲಭಾಗಕ್ಕೆ ತಿರುಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನ ಸಮಸ್ಥಿತಿಗೆ ತನ್ನಿ. ಈಗ ಉಸಿರನ್ನು ಹೊರಗೆ ಹಾಕುತ್ತಾ ಎರಡೂ ಕೈಗಳನ್ನು ದೇಹದ ಎಡಬದಿಗೆ ತಿರುಗಿಸಿ. ಉಸಿರ ಸಮಸ್ಥಿತಿ. ಇದೇ ರೀತಿ 2 ಬಾರಿ ಮಾಡಿ. ಬಲಭಾಗಕ್ಕೆ ತಿರುಗಿಸಿ, ಮಧ್ಯಮ ಸ್ಥಿತಿ. ಎಡಬದಿಗೆ ತಿರುಗಿಸಿ, ಮಧ್ಯಮ ಸ್ಥಿತಿ. ಕೊನೆಯ ಬಾರಿಗೆ ಬಲಬದಿಗೆ ತಿರುಗಿಸಿ, ಮಧ್ಯಮ ಸ್ಥಿತಿ. ಎಡಬದಿಗೆ ತಿರುಗಿಸಿ, ಮಧ್ಯಮ ಸ್ಥಿತಿ. ಮುಂದಿನ ಅಭ್ಯಾಸ ಯಾವ ಉಸಿರಾಟದ ತೊಂದರೆಗಳಿದ್ದಾವೆ ಅವರನ್ನ ಕಡ್ಡಾಯವಾಗಿ ಮಾಡಬೇಕು. ಬೆನ್ನು ನೋವಿರೋರು ಕುತ್ತಿಗೆನೋರು ಸ್ವಲ್ಪ ನಿಧಾನ ಮಾಡಿ. ವೆರಿ ಗುಡ್. ವಾಪಸ್ ಬನ್ನಿ. ನೇರ ಉಸಿರಾಟದಲ್ಲಿ ಕುತ್ಕೊಳ್ಳೋಣ. ಉಸಿರಾಟ ಮಾಡುವಾಗ ಹಿಂದೆ ಭಾಗದ ಕಾರಣ ಮುಂದೆ ಭಾಗದ ಮಾಡಬೇಕಾಗ್ತದೆ. ವೆರಿ ಗುಡ್. ಕೈಯನ್ನು ಬಿಡಿಸ್ಕೊಳ್ಳಿ. ಹಿಡ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮುಖವನ್ನು ಹಿಂದೆ ತಿರುಗಿಸ್ಬೇಕು. ತುಂಬಾ ಉಪಯುಕ್ತವಾದಂತಹ ಆಸನ ಇದು, ವಕ್ರಾಸನ. ವೆರಿ ಗುಡ್. ಬಹಳ ಚೆನ್ನಾಗಿ ಮಾಡಿದ್ರಿ. ವೆರಿ ಗುಡ್. ಉಸಿರು ಬಿಡ್ತಾ ಮುಂದೆ ನೋಡಿ. ಕೈಯನ್ನು ಬಿಡಿಸ್ಕೊಳ್ಳೋಣ. ಹೆಬ್ಬೆರಳುಗಳು ಹೊರಮುಖವಾಗಿರ್ಬೇಕು, ಹಿಮ್ಮಡಿ ಒಳಮುಖವಾಗಿರ್ಬೇಕು. ಕಾಲಿನ ರೆಡಿ. 1. ಕೈಗಳನ್ನು ಎದೆ ಹತ್ರ ಇಟ್ಕೊಳ್ಳೋಣ. 2 ಅಂದಾಗ ಮುಖ ಮಾತ್ರ ಮೇಲೆ ಕೆತ್ತಬೇಕು. ಹಾವು ಹೆಡೆ ಇದ್ದದಾಗೆ. 2 ಮೇಲೆ ತಿನ್ನೋಣ. ಗುಡ್. ಸೂಪರ್. ವೆರಿ ಗುಡ್. ಚೆನ್ನಾಗಿ ಮಾಡಿದ್ವಿ. 3 ಕೆಳಗಡೆ ಬಿಡಿ. ಮತ್ತೊಂದು ಸಾರಿ ಮಾಡೋಣ. ಉಸಿರು ತೆಗೆದುಕೊಂಡು ಹಂಗೆ ನಿಧಾನ ಮೇಲೆ ತಿಳ್ಕೊಳ್ಳೋಣ. 1 ಮೇಲೆತ್ತಿ. ಗುಡ್. ವೆರಿ ಗುಡ್. 2 ಆರಾಮ್.
ಸಮಸ್ಯೆ. ವಿಶ್ರಾಂತಿ, ಕೈಯನ್ನು ಬಿಡಿ, ವಿಶ್ರಾಂತಿ ಮಾಡ್ಕೊಳ್ಳೋಣ. ಬಹಳ ಚೆನ್ನಾಗಿ ಮಾಡಿದ್ರಿ, ವೆರಿ ಗುಡ್. ಈಗ ಭುಜಂಗಾಸನಕ್ಕೆ ಕೌಂಟರ್ ಪೋಸ್ಟರ್ ಆಗಿ ಶಲಭಾಸನವನ್ನು ಮಾಡ್ಕೊಳ್ಳೋಣ.